ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಾರದ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿದೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೊಳ್ತಾ ಇದ್ದಾರೆ ಅಂತ ಪ್ರತಿಯೊಂದು ಪ್ರಮುಖ ಜಿಲ್ಲೆಗಳ ಮುಖಾಂತರ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಹಾಕ್ಕೊಳ್ಳೋ ನೋಡಿ. ಆ್ಯಂಡ್ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಾವು ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ, ನೀವು ಈಜಿ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಳ್ಬೋದು. ಬನ್ನಿ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ಅಂದರೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಟ್ ಇದೆ, ತೊಗರಿ ರೇಟ್ ಇದೆ, ಏನು ಏರಿಕೆ ಆಗಿದೆ ಇಳಿಕೆ ಆಗಿದೆ ಅಂತ ಒಂದು ಪ್ರಮುಖ ಜಿಲ್ಲೆಗಳ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ಕೂಡ 7,300 ರೂಪಾಯಿ ಅಂತ ಹಿಡಿದು 8,450 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗೊಳ್ತಾ ಇದ್ದಾರೆ ಒಂದು ಯಾದಗಿರಿ APMCಯಲ್ಲಿ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಅದೇ ರೀತಿ ಈ ಒಂದು ಕಲಬುರಗಿ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ಕೂಡ 6,500 ರೂಪಾಯಿ ಅಂತ ಹಿಡಿದು 7,100 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗೊಳ್ತಾ ಇದ್ದಾರೆ ತೊಗರಿ ರೇಟ್ ಆಗಿರುತ್ತೆ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಬಾಗಲಕೋಟೆ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ಕೂಡ 6,500 ರೂಪಾಯಿ ಅಂತ ಹಿಡಿದು 7,000 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗರಿ ರೇಟ್ ಆಗಿರುತ್ತೆ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ರಾಯಚೂರು APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಇಲ್ಲಿ 7,600 ರೂಪಾಯಿ ಅಂತ ಹಿಡಿದು 7,800 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗರಿ ರೇಟ್ ಆಗಿರುತ್ತೆ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಬೀದರ್ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ ಎಷ್ಟು ತೊಗೊಳ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿ 7,700 ರೂಪಾಯಿ ಅಂತ ಹಿಡಿದು 8,200 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಬೀದರ್ APMCಯಲ್ಲಿ ಇಂದಿನ ಸ್ವಲ್ಪ ರೇಟ್ ಏರಿಕೆ ಆಗಿದೆ ಅಂತ ನೋಡ್ಬೋದು. ಅಂದರೆ ಹಲವಾರು ಜಿಲ್ಲೆಗಳ ಕಂಪೇರ್ ಮಾಡಿದರೆ ಸ್ವಲ್ಪ ಬೀದರ್ನಲ್ಲಿ ಒಂದು 200 ರೂಪಾಯಿ 300 ರೂಪಾಯಿ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಬಿಜಾಪುರ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಕೂಡ 7,000 ರೂಪಾಯಿ ಅಂತ ಹಿಡಿದು 7,600 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗೊಳ್ತಾ ಇದ್ದಾರೆ ಒಂದು ಬಿಜಾಪುರ APMCಯಲ್ಲಿ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಚಿತ್ರದುರ್ಗ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಇಲ್ಲಿ 6,800 ರೂಪಾಯಿ ಅಂತ ಹಿಡಿದು 7,300 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗರಿ ರೇಟ್ ಆಗಿರುತ್ತೆ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಸೊಲ್ಲಾಪುರ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಕೂಡ 7,000 ರೂಪಾಯಿ ಅಂತ ಹಿಡಿದು 7,505 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ತೊಗೊಳ್ತಾ ಇದ್ದಾರೆ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಲಕ್ಷ್ಮೇಶ್ವರ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಇಲ್ಲಿ 5,800 ರೂಪಾಯಿ ಅಂತ ಹಿಡಿದು 6,200 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ತೊಗೊಳ್ತಾ ಇದ್ದಾರೆ ಒಂದು ಲಕ್ಷ್ಮೇಶ್ವರ APMCಯಲ್ಲಿ. ನೀವು ಅಲ್ಲಿ ಕೂಡ ಕೊಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ವೈರಾಗ್ ಮಾರ್ಕೆಟಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಸ್ವಲ್ಪ ರೇಟ್ ಜಂಪ್ ಆಗಿದೆ ಅಂತ ನೋಡ್ಬೋದು. ಅಂದರೆ ಪ್ರತಿ ಕ್ವಿಂಟಲ್ಗೆ ತೊಗರಿ ರೇಟ್ ಒಂದು 7,100 ರೂಪಾಯಿ ಅಂತ ಹಿಡಿದು 800 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ತೊಗೊಳ್ತಾ ಇದ್ದಾರೆ ಒಂದು ವೈರಾಗ್ ಮಾರ್ಕೆಟಲ್ಲಿ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಅದೇ ರೀತಿ ಈ ಒಂದು ತುಳಜಾಪುರ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾರಪ್ಪ ಅಂತ ಕೇಳಿದ್ರೆ ಈ ಒಂದು 7,500 ರೂಪಾಯಿ ಅಂತ ಹಿಡಿದು 7,900 ರೂಪಾಯಿವರೆಗೂ ಟಾಪ್ ರೇಟ್ ಆಗಿರುತ್ತೆ. ಅಲ್ಲಿ ಕೂಡ ತೊಗೊಳ್ತಾ ಇದ್ದಾರೆ ತುಳಜಾಪುರ APMCಯಲ್ಲಿ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಅದೇ ರೀತಿ ಈ ಒಂದು ಶಿರೂರು ಮಾರುಕಟ್ಟೆಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ತೊಗರಿ ರೇಟ್ 6,300 ರೂಪಾಯಿ ಅಂತ ಹಿಡಿದು 6,700 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ತೊಗೊಳ್ತಿದ್ದಾರೆ. ಇಲ್ಲಿ ಕೂಡ ಸ್ವಲ್ಪ ರೇಟ್ ಇಳಿಕೆ ಆಗಿದೆ ಅಂತ ನೋಡ್ಬೋದು. ಬಟ್ ಕೆಲವೊಂದು ಕಡೆಗೆ ರೇಟ್ ಡೌನ್ ಆಗಿದೆ, ಕೆಲವೊಂದು ಕಡೆಗೆ ರೇಟ್ ಹೈ ಆಗಿದೆ. ಬಟ್ ನೋಡೋಣ ಮತ್ತು ಮುಂದೆ ಏರಿಕೆ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ತಪ್ಪು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.